ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಆ ಹಣ್ಣು ತಿನ್ನೋಕ್ಕೆ ನನ್ನ ಮಗನೂ ಕೊಟ್ಟಿದ್ವಿ. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗ ಈ ಹಣ್ಣು ಎಷ್ಟೊಂದು ಎಲ್ಲೋ ಕಿತ್ಕೊಂಡು ಬಂದು ಉಪ್ಪು ಖಾರ ಹಾಕೊಂಡು ತಿಂತಿದ್ವಿ. ಇದು ನಮ್ಮ ಲೇಔಟ್ ಒಳಗಡೆನೆ ನಾನು ನೋಡಿದೆ ಅವತ್ತು. ನನಗಂತೂ ಫುಲ್ ಖುಷಿ ಆಯಿತು. ಹಾಗೆಯೇ ನಾವು ಕೆ ಆರ್ ನಗರಕ್ಕೆ ಹೋಗಬೇಕಿತ್ತು. ಸ್ಯಾಟರ್ಡೆ ಸಂಡೇ ಇತ್ತಲ್ವ ಅಂದ್ಕೊಂಡು ನಮ್ಮ ಅತ್ತಿಗೆಯವರು ಮತ್ತು ನಮ್ಮ ಚಿಕ್ಕತ್ತೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು. ಅದರಿಂದ ಹೋಗಿದ್ವಿ. ಸ್ಯಾಟರ್ಡೇ ಇಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರ ಬರ್ತಡೇ ಇತ್ತು, ಅದನ್ನು ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಮತ್ತು ಬೆಳಿಗ್ಗೆ ನಾನು ಎದ್ದೇಳೋಷ್ಟರಲ್ಲಿ ನಮ್ಮ ಅತ್ತೆನೇ ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ರು. ಅದೇ ಬಿರಿಯಾನಿ ವ್ಲಾಗ್ ಏನಾದರೂ ಬೇಕು ವೀಡಿಯೋ ಅಂತಾಗೆ ಇದ್ದರೆ ಕಮೆಂಟ್ ಮಾಡಿ, ನಾನು ಬಿರಿಯಾನಿ ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅತ್ತೆ ಸಖತ್ತಾಗಿ ಬಿರಿಯಾನಿ ಮಾಡ್ತಾರೆ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಅವರು ಆಲ್ರೆಡಿ ಸ್ವಲ್ಪ ಎಲ್ಲ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಹಾಕ್ಬಿಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ನಾನು ಅವರು ಬೆಳಗ್ಗೆ ಎದ್ದು ತಿಂಡಿ ಅವರೇ ಮಾಡಿದ್ರು. ನೆನ್ನೆನೂ ಕೂಡ ಅವರೇ ಅಡುಗೆ ಮಾಡಿದರು. ಹೊರ್ಗಡೆ ಅದು ಇದು ತಿಂದಿದ್ವಿ, ಊಟ ಮಾಡೋಕ್ಕಾಗಲಿಲ್ಲ, ಮಲ್ಕೊಬಿಟ್ಟೆ. ನಿನ್ನೆ ಅದೊಂದು ಕ್ಯಾಪ್ಚರ್ ವೀಡಿಯೋ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಲೇಟಾಗಿದ್ದೆ, ನಿದ್ದೆ ಬಂದಿರಲಿಲ್ಲ. ಅದರಿಂದ ಅವರೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ರಲ್ಲ ಅಂತ ಸುಮ್ಮನೆ ಇದೆ. ನಾನು ನಮ್ಮ ಅತ್ತೆ ಬಿರಿಯಾನಿ ಎಲ್ಲ ಮಾಡಿಕೊಂಡ್ರು. ನಾನು ವೀಡಿಯೋ ಮಾಡ್ಕೊಂಡು ಅವ್ರ ಜೊತೆನೇ ಮಾತಾಡ್ಕೊಂಡು ಕೂತಿದ್ದೆ. ಅದಾದಮೇಲೆ ನಾನು ಸಾಂಬಾರು ಮಾಡ್ಕೋತೀನಿ. ನಮ್ಮ ಚಿಕ್ಕತ್ತೆ ಅವ್ರ ಮಕ್ಕಳು ಬರೋಷ್ಟರಲ್ಲಿ ನಾನು ಮೇಲ್ಗಡೆ ರೂಮ್, ಇವಾಗ ನಾವು ಹೋಗ್ತೀವಲ್ಲ ಇರ್ತೀವಲ್ಲ ರೂಮಲ್ಲಿ, ಆ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಅತ್ತೆ ನಾನು. ನೀವು ಸಾಂಬಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಎಲ್ಲನೂ ಗುಡಿಸಿ ನೀಟಾಗಿ ಒರೆಸಿ ಎಲ್ಲನೂ ರೆಡಿ ಮಾಡಿದೆ ನಾನು. ಅದಾದಮೇಲೆ ನೀಟಾಗಿ ಈಚೆಗಡೆ ಎಲ್ಲ ರ್ಯಾಕ್ ಎಲ್ಲ ಇತ್ತು, ಅದನ್ನು ಕ್ಲೀನ್ ಮಾಡಿಬಿಟ್ಟು ಸ್ಟೆಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡೋಗಿ ಕೆಳಗಡೆ ಎಲ್ಲ ಇದು ಮಾಡ್ಬಿಟ್ಟು ಬರೀ ಕಸ ಗುಡಿಸ್ಕೊಟ್ಟೆ ಅಷ್ಟೇ. ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಬಂದೆ. ನನಗೆ ಡಸ್ಟ್ ಆಗಿಬಿಟ್ಟು ಫುಲ್ಲು ನೆಗಡಿ ಆಗ್ತಾನೇ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಅದರಿಂದ ನಮ್ಮ ಮಮ್ಮಿನೂ ಕೂಡ ಅವ್ರಿಗೆ ಸ್ವಲ್ಪ ಮೂಳೆ ನೋವಿತ್ತು ಮತ್ತು ಉಳುಕ್ದಂಗೆ ಆಗ್ಬಿಟ್ಟಿತ್ತು. ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಅವರೆಲ್ಲ ಬರೋಷ್ಟರಲ್ಲಿ ನಾನೆಲ್ಲ ಕೆಲಸ ಮಾಡ್ಕೊಬಿಡೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತ ಮಾಡಿಕೊಂಡೆ. ಅದಾದಮೇಲೆ ನಿಜವಾಗ್ಲೂ ಕೆ ಆರ್ ನಗರದಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಉಳುಕು ತೆಗಿಯೋರು. ಅವ್ರು ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಅವ್ರ ಹತ್ರ ತೆಗಿಸೋಕ್ಕೆ. ಏನೇ ಪ್ರಾಬ್ಲಮ್ ಇದ್ರೂ ನಿಜವಾಗ್ಲೂ ಹೊರ್ಟೋಗ್ಬಿಡುತ್ತೆ. ನಮ್ಮ ಅಮ್ಮಂಗೆ 4-5 ವರ್ಷದಿಂದ ಅವ್ರನ್ನ ಇದು ಮಾಡ್ಕೊಂಡಿದ್ದು, ಅವ್ರಿಗೆ ಇವಾಗ ಕಮ್ಮಿ ಆಗೈತೆ ಅಂತಿದ್ರು. ಕೆಳಗಡೆ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅತ್ತಿಗೆ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರೆ, ಮೇಲ್ಗಡೆ ನನ್ನ ಹಸ್ಬೆಂಡ್, ನಾನು, ನಮ್ಮ ಚಿಕ್ಕತ್ತೆ ಮಕ್ಕಳು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಫೈನಲಾಗಿ ಅವರು ಊಟ ಮಾಡ್ಕೊಂಡು ಹೊರಟ್ರು. ಅದೆಲ್ಲ ವೀಡಿಯೋನೇ ಕ್ಯಾಪ್ಚರ್ ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ವಿ. ಕೆ ಆರ್ ನಗರದಿಂದ ಮೈಸೂರಿಗೆ ಬಂದು ಅವನು ಅವ್ರ ಮಗು ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಜೊತೆಗೆ ಯಾರಾದರೂ ಇದ್ದರೆ ಖುಷಿಯಿಂದ ಆಟ ಆಡ್ತಾರೆ. ಅವನ ಜೊತೆಗೆ ಆಟ ಆಡಿಸ್ತಾ ಇದ್ದ. ನಾವು ಅವನ್ನ ಆಟ ಆಡಿಸ್ಕೊಂಡು ಬಂದಿದ್ದೆ 10 ಆಯಿತು. ಫುಲ್ ಎಲ್ಲೋದ್ರೂ ಹತ್ತದೇ ಅವನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ.